ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ, ಈ ದಿವಸ ಅನಿರುದ್ಧ ರೈ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಮೆರವಣಿಗೆ 2008ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಎರಡನೇ ಚಿತ್ರ ಜಂಗ್ಲಿ 2009ರಲ್ಲಿ ತೆರೆಕಂಡು ಹಿಟ್ ಆಯಿತು. ಮೂರನೇ ಚಿತ್ರ ವಾಯುಪುತ್ರ 2009ರಲ್ಲಿ ತೆರೆಕಂಡು ಹಿಟ್ ಆಯಿತು. ನಾಲ್ಕನೇ ಚಿತ್ರ ಮನಸಾರೆ 2009ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಐದನೇ ಚಿತ್ರ ನೂರು ಜಲ್ಮಕು 2010ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಆರನೇ ಚಿತ್ರ ನನ್ನವನು 2010ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಏಳನೇ ಚಿತ್ರ ವೀರ ಪರಂಪರೆ 2010ರಲ್ಲಿ ತೆರೆಕಂಡು ಹಿಟ್ ಆಯಿತು. ಎಂಟನೇ ಚಿತ್ರ ಮನಸ್ಸಿನ ಮಾತು 2011ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಒಂಬತ್ತನೇ ಚಿತ್ರ ಧೂಳ್ 2011ರಲ್ಲಿ ತೆರೆಕಂಡು ಹಿಟ್ ಆಯಿತು. ಹತ್ತನೇ ಚಿತ್ರ ಪರಮಾತ್ಮ 2011ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. 11ನೇ ಚಿತ್ರ ಪಾರಿಜಾತ 2013ರಲ್ಲಿ ತೆರೆಕಂಡು ಹಿಟ್ ಆಯಿತು. 12ನೇ ಚಿತ್ರ ರಜನಿಕಾಂತ 2013ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 13ನೇ ಚಿತ್ರ ಟೋನಿ 2013ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 14ನೇ ಚಿತ್ರ ಜಿದ್ದಿ 2013ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 15ನೇ ಚಿತ್ರ ಬಜರಂಗಿ 2013ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. 16ನೇ ಚಿತ್ರ ಅತಿ ಅಪರೂಪ 2014ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 17ನೇ ಚಿತ್ರ ಮುಂಗಾರು ಮಳೆ 2 2016ರಲ್ಲಿ ತೆರೆಕಂಡು ಹಿಟ್ ಆಯಿತು. 18ನೇ ಚಿತ್ರ ನಿರುತ್ತರ 2016ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 19ನೇ ಚಿತ್ರ ಚೌಕ 2017ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. 20ನೇ ಚಿತ್ರ ಮೇಲುಕೋಟೆ ಮಂಜು 2017ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 21ನೇ ಚಿತ್ರ ಪ್ರೇಮಂ ಪೂಜಂ 2021ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 22ನೇ ಚಿತ್ರ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ 2022ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 23ನೇ ಚಿತ್ರ ಗರುಡ 2022ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 24ನೇ ಚಿತ್ರ ತಿಮ್ಮಯ್ಯ ಅಂಡ್ ತಿಮ್ಮಯ್ಯ 2022ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 25ನೇ ಚಿತ್ರ ಮಸ್ತ್ ಮಜಾ ಮಾಡು 2008ರಲ್ಲಿ ತೆರೆಕಂಡು ಈ ಚಿತ್ರದ ಸ್ಪೆಷಲ್ ಅಪರೆನ್ಸ್ ಆಗಿ ಆ್ಯಕ್ಟ್ ಮಾಡಿದ್ರು. 26ನೇ ಚಿತ್ರದಲ್ಲಿ ಲವ್ ಗುರು 2009ರಲ್ಲಿ ತೆರೆಕಂಡು ಈ ಚಿತ್ರದಲ್ಲೂ ಕೂಡ ಗೆಸ್ಟ್ ಆಗಿ ಪಾತ್ರ ಮಾಡಿದ್ದರು. 27ನೇ ಚಿತ್ರ ಪ್ರೇಮ ಅಡ್ಡ 2012ರಲ್ಲಿ ತೆರೆಕಂಡ ಈ ಚಿತ್ರದಲ್ಲೂ ಕೂಡ ಗೆಸ್ಟ್ ಆಗಿ ಪಾತ್ರ ಮಾಡಿದ್ದರು. 28ನೇ ಚಿತ್ರ ರ್ಯಾಂಬೋ 2 2018ರಲ್ಲಿ ತೆರೆಕಂಡ ಈ ಚಿತ್ರದಲ್ಲೂ ಕೂಡ ಗೆಸ್ಟ್ ಆಗಿ ಪಾತ್ರ ಮಾಡಿದ್ದರು. 29ನೇ ಚಿತ್ರ ಕಡ್ಡಿಪುಡಿ 2013ರಲ್ಲಿ ತೆರೆಕಂಡ ಈ ಚಿತ್ರದಲ್ಲೂ ಸಾಂಗ್ ಒಂದರಲ್ಲಿ ಕಾಣಿಸಿಕೊಂಡಿದ್ದರು. 30ನೇ ಚಿತ್ರ ಶಾರ್ಪ್ ಶೂಟರ್ 2015ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 31ನೇ ಚಿತ್ರ ಜಾನಿ ಜನಾರ್ದನ್ 2016ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಯಿತು. 32ನೇ ಚಿತ್ರ ಎ ಫ್ಲಾಟ್ 2010ರಲ್ಲಿ ತೆರೆಕಂಡ ಫ್ಲಾಪ್, ಇದು ಹಿಂದಿ ಚಿತ್ರ. 33ನೇ ಚಿತ್ರ ಮೈ ಜರೂರ್ ಆವುಂಗಾ 2019ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಯಿತು, ಇದು ಹಿಂದಿ ಚಿತ್ರ. 34ನೇ ಚಿತ್ರ ಬವಾಯಿ 2021ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಯಿತು. 35ನೇ ಚಿತ್ರ ಜುದಾ ಓಕೆ ಬಿ 2022ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಯಿತು. 36ನೇ ಚಿತ್ರ ಬಚ್ಚನ್ 2014ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಯಿತು, ಇದು ಬೆಂಗಾಳಿ ಭಾಷೆಯದ್ದು. 37ನೇ ಚಿತ್ರ ಅಮರ್ ಓಂಗ್ ಜೋನ್ 2017ರಲ್ಲಿ ತೆರೆಕಂಡ ಈ ಚಿತ್ರ ಆವರೇಜ್ ಆಯಿತು, ಇದು ಕೂಡ ಬೆಂಗಾಲಿ ಚಿತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಅನಿರುದ್ಧ ರೈ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳು. ಇವುಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.